ಸೊ ಓಕೆ ಫ್ರೆಂಡ್ಸ್, ಹಾಯ್. ಆಸ್ ಐ ಸೆಡ್ ಯು ಬಿಫೋರ್, ನೆಕ್ಸ್ಟ್ ವಿಡಿಯೋ ಕ್ರಿಕೆಟ್ದಾಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಕೆಲವು ಆರ್ಟಿಸ್ಟ್ಗಳು, ಆಕ್ಟರ್ಸ್ಗಳು ಮುಂಬೈಯಲ್ಲಿ ಶರ್ಟ್ ಬಿಚ್ಚಿ ಪಾಪರಾಜಿ ಮೂವ್ ಆಗಿ ವಿಡಿಯೋ ಮಾಡೋದು ಒಂದು ಟ್ರೆಂಡ್ ಆಗಿದೆ. ಈಗ ಹುಡುಗರು ಯಾಕೆ ಶರ್ಟ್ ಬಿಚ್ಚಿ ಮಾಡೋ ಬದಲು ಶರ್ಟ್ ಹಾಕಿ ಮಾಡೋದು ಹೊಸ ಟ್ರೆಂಡ್ ಮಾಡ್ಬೋದು? ಡೆಫಿನೆಟ್ಲಿ ಇದಕ್ಕೇನಲ್ವಾ? ನಂಗೆ ಗೊತ್ತು, ಹುಡುಗರು ಮಾಡಿದ್ರೆ ಯಾವ ಮೀಡಿಯಾದವರು, ಯಾವ ಪಾಪರಾಜಿಗಳು ಬಂದ್ಬಿಟ್ಟು ಕವರ್ ಮಾಡಲ್ಲ. ಅದೇ ಹೆಣ್ಮಕ್ಳು ಮಾಡಿದ್ರೆ ಬಂದು ಹಿಂಗೆ ಜೂಮ್ ಹಾಕ್ಬಿಟ್ಟು ಕವರ್ ಮಾಡ್ತಾರೆ. ಅದು ಅವ್ರ ಹಣೆ ಬರ. ಬಟ್ ನಾವು ಟ್ರೆಂಡ್ ಕ್ರಿಯೇಟರ್ಸ್, ವಿ ಆರ್ ಟ್ರೆಂಡ್ ಸೆಟರ್ಸ್. ಸೊ ಲೆಟ್ ಮೀ ಸ್ಟಾರ್ಟ್ ದ ಟ್ರೆಂಡ್ ಈಗ. ಓಕೆ, ಸೊ ಗೈಸ್, ನಾನು ಹೇಳ್ದಂತೆ ಐ ಆಮ್ ವಿತ್ ಮೈ ಸ್ಪೀಕ್ ವಿತ್ ಸುಶಾಂತ್ ಅಂಡ್ ದ ಒನ್ ಫಾರ್ RCB. ನೋಡಿ, ಇದ್ರಲ್ಲಿ ಮಿಸ್ಟರ್ ನಾಕ್ಸು ಇದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ ನೌ. ಓಕೆ, so let's begin it, guys. As I said you, in first video dalli I would like to discuss about security of players. Ondu ಎರಡನೇದು ಏನಂತಂದ್ರೆ, also was suspension a right decision, and also factors like people or content creators creating content in such a way that ಇಲ್ಲಿ ವಾರ್ ಆಗ್ತಾ ಇದೆ, ಮ್ಯಾಚ್ ಸಸ್ಪೆಂಡ್ ಆಗಿದೆ. ಅವ್ರು ಹೇಳೋದೇನಂದ್ರೆ, ವಾರ್ ಆಗಲಿ, ಬಟ್ ಒಂದು ಸ್ವಲ್ಪ ಪಾಸ್ ಮಾಡಿ ಇನ್ನೊಂದು ತಿಂಗಳು ಬಿಟ್ಟು ವಾರ್ ಮಾಡಿ, ನಮ್ದು RCB IPL ಮ್ಯಾಚ್ ಗೆದ್ಬಿಡ್ಲಿ, ಇವರು ಕಪ್ ಗೆಲ್ಲಿ ಅನ್ನೋ ಥರ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ರೈಟ್ ನೌ ಆನ್ ಸೋಷಿಯಲ್ ಮೀಡಿಯಾ, ಅಂಡ್ ಪೀಪಲ್ ಥಿಂಕ್ ದಟ್ ಇಸ್ ಅ ಟ್ರೆಂಡ್ ಅಂತ ಅನ್ಕೊಂಡಿದ್ದಾರೆ. ನಾನೀಗ ಯಾರೋ ಒಬ್ರು ರಶ್ಮಿ ಗೌಡ ಸಂಬಡಿ, ಐ ಸಾ ಅ ವಿಡಿಯೋ ಆಲ್ಸೋ ವಿಚ್ ಐ ಫೆಲ್ಟ್ ವೆರಿ ಬ್ಯಾಡ್ ಅಬೌಟ್. ಅಂದ್ರೆ, ಆರ್ ಯು ರೆಸ್ಪಾನ್ಸಿಬಲ್ ಅನ್ನೋ ಪ್ರಶ್ನೆ ಬಂತು. ಓಕೆ, ಲೆಟ್ಸ್ ಕಮ್ ಟು ದ ಫಸ್ಟ್ ಪಾರ್ಟ್, ಗೈಸ್. The suspension of IPL 2025, was it a right decision? I would say 101% yes. ಯಾಕೆ ಅಂತಂದ್ರೆ, ದೇಶ ಇಡೀ ಬಡ್ಕೊಂತದೆ. ಇಂಡಿಯನ್ ಸೋಲ್ಜರ್ಸು ಅಲ್ಲಿ ಗಡಿಯಲ್ಲಿ ನಿಂತು ಕಾದಾಡ್ತಾ ಇದಾರೆ. ಇಲ್ಲಿ ನಾವು ಎಂಟರ್ಟೈನ್ಮೆಂಟ್ಗಂತ ಆಟ ಆಡ್ಕೊಂಡು ಮಜಾ ಮಾಡ್ತಿದ್ದೀವಿ, ಆಯ್ತಾ? ಸೊ how can you even imagine it, bro? And there are people like, ಈಗ ಧೋನಿಗೆಲ್ಲ he has got ಮಿಲಿಟರಿ ಇಂದ ಒಂದು ಇದು ಸಿಕ್ಕಿದೆ, ಅಕ್ರೆಡಿಷನ್ ತರ ಸಿಕ್ಕಿದೆ. ಸೊ ಅಂಥವ್ರು ಅಲ್ಲೆಲ್ಲೋ ಅವಾರ್ಡ್, ಇದು ಏನು ದೇಶನೇ ಧೂಳಿಪಟ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಅದು ಯಾವ ನ್ಯಾಯ? ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್. ಸೊ ಅದರಿಂದ ನನ್ನ ಪ್ರಕಾರ ದ ಸಸ್ಪೆನ್ಷನ್ ಆಫ್ IPL ವಾಸ್ ಅ ವೆರಿ 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 ವೆಲ್ ಟೇಕನ್ ಡಿಸಿಷನ್. ಅಂಡ್ ಐ ವುಡ್ ಸೇ, ನಾನು ಟ್ವೀಟು ಅವ್ರು ಸಸ್ಪೆನ್ಷನ್ ಮಾಡಿದ ಕೂಡಲೇ ಮಾಡಾದ್ಮೇಲೆ ಮಾಡೋದೋ ಗೊತ್ತಿಲ್ಲ, ಬಟ್ ಐ ಹ್ಯಾಡ್ ಆಲ್ರೆಡಿ ಟ್ವೀಟೆಡ್ ದಟ್ ದಿಸ್ ಮಸ್ಟ್ ಬಿ ಡನ್ ಅಂತ. ದಟ್ಸ್ ಅ ಗುಡ್ ಡಿಸಿಷನ್. ನೆಕ್ಸ್ಟ್ ಪಾಯಿಂಟ್. ಸೊ IPL ಸಸ್ಪೆನ್ಷನ್ ಆದ ಕೂಡಲೇ ಎಲ್ಲ ಪ್ಲೇಯರ್ಸ್ನ ಅವ್ರವ್ರ ಮನೆ ಕಳ್ಸಿದ್ರಿ, ದಟ್ ಇಸ್ ಅ ಗುಡ್ ಡಿಸಿಷನ್. ಬಟ್ ಟೀಮ್ಸ್ ಲೈಕ್ RCB ಇವ್ರನ್ನ ವಾಪಸ್ ನೀವು ತಾಜ್ ಕರ್ಸ್ಕೊಂಡಿದ್ದೀರಾ. ಯಾಕೆ? ಸಿ, ಹಿಂದೆ ಟೆರರ್ ಅಟ್ಯಾಕ್ ಆಗಿರುವಂಥದ್ದು ಮುಂಬೈನ ತಾಜ್ ಮೇಲೆ. ಓಕೆ, ಈ ಬಾರಿ ಬೆಂಗಳೂರು ತಾಜ್ ಮೇಲೆ ಆಗ್ಬಾರ್ದು ಅಂತ ಏನ್ ಗ್ಯಾರಂಟಿ ಐತೆ? ಇನ್ ಕೇಸ್ ಏನಾದ್ರೂ ಆದ್ರೆ, ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಆಲ್ ಹೈ-ಫೈ ಹೋಟೆಲ್ಸ್ ಹ್ಯಾವ್ ಅ ಹೈಯೆಸ್ಟ್ ಥ್ರೆಟ್ ರೇಟ್. ನೀವು ಅಟ್ಲೀಸ್ಟ್ ಅವ್ರನ್ನ ರಿಲೊಕೇಟ್ ಆದ್ರೂ ಮಾಡಬೇಕು. ಇಲ್ಲ ಅಂತಂದ್ರೆ ಇಟ್ ಇಸ್ ಅ ಸಾರ್ಟ್ ಆಫ್ ಡೇಂಜರ್. ಐ ಥಿಂಕ್ IPL ಟೀಮ್ ಏನು ಅಲ್ಲಿ ಫ್ಲಡ್ಡಿಂಗ್ ಲೈಟ್ಸ್ ಆಫ್ ಮಾಡಿದ್ರು, ಅವ್ರನ್ನ ಟ್ರೈನಲ್ಲಿ ಕಳ್ಸಿದ್ರಲ್ಲ, ಹ್ಯಾಟ್ಸ್ ಆಫ್. ವೆರಿ ಗುಡ್ ಡಿಸಿಷನ್. ಬಿಕಾಸ್ ಫ್ಲೈಟ್ ಹ್ಯಾಡ್ ಹೈಯರ್ ಚಾನ್ಸಸ್ ಆಫ್ ರಿಸ್ಕ್. ಅದನ್ನ ತುಂಬಾ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಿದ್ದೀರಾ. ಗೊತ್ತಿಲ್ಲ RCB ಅವ್ರು ಹೆಂಗ್ ಬಂದ್ರು, ಫ್ಲೈಟಲ್ಲಿ ಬಂದ್ರು, ಟ್ರೈನಲ್ಲಿ ಬಂದ್ರು, ದಟ್ ಇಸ್ ಸೆಕೆಂಡರಿ. ಬಟ್ ಪುಟ್ಟಿಂಗ್ ದಮ್ ಇನ್ ದ ಸೇಮ್ ಪ್ಲೇಸ್ ವೇರ್ ದೇ ಸ್ಟೇಡ್ ಬಿಫೋರ್ ಈಸ್ ಅಗೇನ್ ಅ ಸೆಕ್ಯೂರಿಟಿ ಲ್ಯಾಪ್ಸ್ ನನ್ನ ಪ್ರಕಾರ ಒಂದು. ಅಂಡ್ ನೆಕ್ಸ್ಟ್, coming to the rest of the other points, I had already said about content creators ಬಗ್ಗೆ ಮಾತಾಡಬೇಕು. So there are content creators who come and say, ಗುರು, ನಾವು ಈ ಸತಿ ಆದ್ರೂ ನಮ್ದು ಪಾಯಿಂಟ್ಸ್ ಟೇಬಲ್ ಮೇಲೆ ಐತೆ, ಈ ಸತಿ ಆದ್ರೂ RCB ಕಪ್ ಹೊಡಿತೆ ಅನ್ಕೊಂಡಿದ್ವಿ, ಈ ಸತಿ ಪಾಕಿಸ್ತಾನದವ್ರು ಅನಿಷ್ಟ ಆಗ್ಬಿಟ್ರು, ಈ ಪಾಕಿಸ್ತಾನದವ್ರು ವಾರನ ಒಂದು 2 ತಿಂಗಳು ಪೋಸ್ಟ್ಪೋನ್ ಮಾಡ್ಬಿಡ್ಲಿ, ಅದಾದ್ಮೇಲೆ ಅವನ ಅಜ್ಜಿ ಏನ್ ಬೇಕಿದ್ರು ಮಾಡ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ ಹೊಡೆದಾಡ್ಕೊಂಡು ಸತ್ಕೊಳ್ಳಿ, ನಮ್ಗೊಂದು RCBದು ಕಪ್ ಬೇಕು ಅಂತ ಮಾತಾಡ್ತಾರೆ.
ನಿಮ್ ಜನ್ಮಕ್ಕಿಷ್ಟು, ಇದು ಯಾವ ನ್ಯಾಯ ಗುರುವೆ? ಹಂಗೇಳಕ್ ಹೋದ್ರೆ ನಾನೇ 20 ವರ್ಷಕ್ಕೆ 144 ವರ್ಷಕ್ಕೆ ಒಂದ್ಸತಿ ಆಗುವಂತ ಮಹಾಕುಂಭ ಮೇಳಕ್ಕೆ ಹೋದಂತ ಮೇನ್ ಕಾರಣನೇ ಈ ಸತಿ ಕಪ್ಪು RCB ಹೊಡಿಲಿ ಅಂತ. ಸೊ ಅದರಿಂದ ನಾನು RCBದು ಪೋಸ್ಟ್ ಗಿಸ್ಟ್ ಇಟ್ಕೊಂಡು ಹೋಗ್ಬಿಟ್ಟು ನೀರೊಳಗಡೆ ಮುಳುಸಿ ತೆಗೆದುಬಿಟ್ಟು ಬಂದಿದ್ದೀನಿ. ಸೊ ಈಗ ಮ್ಯಾಚ್ ಸಸ್ಪೆಂಡ್ ಆಗೈತೆ, ನಾನೇನ್ ಭಯಪಡ್ಕೊಳಕ್ಕಾಗತ್ತಾ? ಇಲ್ಲ. ನೇಷನ್ ಫಸ್ಟ್, ನೇಷನ್ ಇಸ್ ಆಲ್ವೇಸ್ ದ ಫಸ್ಟ್ ಪ್ರಿಯಾರಿಟಿ. ಓಕೆ, ಸೊ ನಾನು ಈ ನೇಷನ್ ಫಸ್ಟ್ ವಾರ್ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಲೆಟ್ ಮೀ ಜಸ್ಟ್ ಫಿನಿಶ್ ದಿಸ್ ಪಾರ್ಟ್. ಓಕೆ, ಲೆಟ್ಸ್ ಕಮ್ ಟು ದ ಒನ್ ಮೋರ್ ಲಾಸ್ಟ್ ಪಾರ್ಟ್. ಏನಂತಂದ್ರೆ ದೇ ಹ್ಯಾವ್ ಥಾಟ್ ಆಫ್ ಸಸ್ಪೆಂಡಿಂಗ್ ದ IPL ಸೀಸನ್ ಫಾರ್ ನೆಕ್ಸ್ಟ್ 1 week, ಅಂಡ್ ಆಫ್ಟರ್ 1 week they are going to plan and make the decision. And ಈಗ if they want to make it in Dubai, ಇದರಲ್ಲಿ UAE ಅಲ್ಲಿ ಮಾಡ್ಬೇಕಂದ್ರೆ there is one more league which is already happening in Pakistan which has been transferred to Dubai. ಸೊ ಇಲ್ಲಿಂದ ಇವರು ಅಲ್ಲಿಗೆ ಹೋಗಿ ಇಲ್ಲಿಂದ ಇವ್ರು ಹೋಗಿ ಕ್ಲಾಶ್ ಆಗುತ್ತೆ ಅನ್ನೋಂಥ ಚಾನ್ಸಸ್ ಇದೆ. ಸೊ ಅದರಿಂದ ದೇ ಥಿಂಕಿಂಗ್ ಆಫ್ ಡೂಯಿಂಗ್ ಇಟ್ ಇದರ್ ಇನ್ ಇಂಗ್ಲೆಂಡ್ ಆರ್ ಇನ್ ಸೌತ್ ಆಫ್ರಿಕಾ ಆ ತರ. ಬಟ್ let's come to the frank opinion inside. Now I'll speak also as an RCBN. Okay, so ee sati if you see the playoffs table alla, so 3 teams, SRH is gone, RR is gone, CSK manege hogaite. ಇನ್ನಿರೋದು ಕಾಂಪಿಟೇಷನ್ ಬಂದು GT, RCB, ಪಂಜಾಬು, MI, DC, KKR, LSG. ಇದಿಷ್ಟರಲ್ಲೂ ಯಾರು ಕ್ವಾಲಿಫೈ ಆಗಿಲ್ಲ. ಬಟ್ ಇಫ್ ಯು ಆಸ್ಕ್ ಮೀ ಪರ್ಸನಲಿ ದ ಟಾಪ್ 4 ಯಾರ್ಯಾರು ಅಂತಂದ್ರೆ ನನ್ನ ಪ್ರಕಾರ GT, RCB, ಪಂಜಾಬ್ ಮತ್ತೆ DC ಅನ್ಸುತ್ತೆ ನನಗೆ ಸ್ಟ್ರಾಂಗ್ಲಿ. ಅಂಡ್ ಮುಂಬೈ ಕ್ಯಾನ್ ಟೇಕ್ ದ ರಿಪ್ಲೇಸ್ಮೆಂಟ್ ಟು GT ಇಫ್ ನೀತಾ ಅಂಬಾನಿ ಪ್ಲೇಸ್ ಹರ್ ಕುರುಡು ಕಾಂಚಾನ ಗೇಮ್. ಓಕೆ, ಬಟ್ ವಿ ಡೋಂಟ್ ನೋ. ಬಟ್ ನನ್ನ ಪ್ರಕಾರ ಇವ್ರು 4 ಜನ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಬರೋಣ. ನನ್ನ ಪ್ರಕಾರ ಈ ಸತಿ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ದಿಸ್ ಕಪ್ ಹೈ ಇರೋದು 2 ಟೀಮ್ ಹತ್ರ, ಒಂದು ಪಂಜಾಬು ಮತ್ತೆ ಒಂದು RCB. ನನ್ನ ಪ್ರಕಾರ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಅಂಡ್ ಐ ಹೋಪ್ ಈ ಸತಿ RCB ಕಪ್ ಹೊಡಿಯುತ್ತೆ ಅಂತ. ಬಟ್ ಅದನ್ನ ನೀವು ಮ್ಯಾಚ್ ತಗೊಂಡೋಗಿ ಇಂಗ್ಲೆಂಡ್ ಅಲ್ಲೋ ಇಲ್ಲೋ ಆಡಿಸೋದ್ರಿಂದ ಏನೇನ್ ಪ್ರಾಬ್ಲಮ್ಸ್ ಅಂತಂದ್ರೆ, ಮೇ ಬಿ ನೀವು ಸೇಫ್ ಆಗಿ ಮ್ಯಾಚ್ ಆಡಿಸ್ತೀರಾ, ಆ ಸ್ಟೇಕ್ ಹೋಲ್ಡರ್ಸ್ ಗಳಿಗೆ ದುಡ್ಡು ಬರೋದ್ ಬರುತ್ತೆ, ಎಲ್ಲ ಓಕೆ. ಬಟ್ ಅಭಿಮಾನ ಅಂತಿರುತ್ತಲ್ಲ, ಪ್ರೀತಿ ಅಂತಿರುತ್ತಲ್ಲ, ಅಥವಾ RCB ಗೆಲ್ಬೇಕು ಅಂತಿರುತ್ತಲ್ಲ, ಇನ್ ಕೇಸ್ ಈ ಸತಿ ಏನಾದ್ರು RCB ಬೇರೆ ಎಲ್ಲೋ ಗೆದ್ಬಿಟ್ರೆ ಟಿಕೆಟ್ ಪ್ರೈಸೇ ಮೊದಲೇ ಒಂದು 5,000 ಟಿಕೆಟ್ 10-15ಕ್ಕೆ ಸೆಲ್ ಮಾಡ್ತವ್ರೆ ಇಲ್ಲಿ, ಆಯ್ತಾ? ಅದನ್ನೇನೋ ಕಷ್ಟಪಟ್ಟು ಇದ್ ಮಾಡ್ತವ್ರೆ. ಬಟ್ ನೀವು ಇಂಗ್ಲೆಂಡ್ ಅಲ್ಲಿ ಮ್ಯಾಚ್ ಮಾಡಿದ್ರೆ ಇಲ್ಲಿಂದ ಒಬ್ಬ ಯಾರಾದ್ರೂ ಅಲ್ಲಿಗೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಅವನಿಗೆ ವೀಸಾ ಬೇಕು, ಅವನಿಗೆ ಫ್ಲೈಟ್ ಹೋಗಿ ಬರೋ ಖರ್ಚು ಬೇಕು, ಆಯ್ತಾ? ಇದನ್ನೆಲ್ಲ ನೋಡ್ಕೊಂಡ್ರು ಎಷ್ಟಾಗ್ಬೋದು ಅವನಿಗೆ ಆ ಟಿಕೆಟ್ ಇದು ಒಂದು 10 ಪಟ್ಟು ದುಡ್ಡು ಆಗ್ಬೋದು. ಸೊ ವಿಲ್ ಇಟ್ ಬಿ ಅ ಫೀಸಿಬಲ್ ಫ್ಯಾನ್ ಫಾರ್ ಅ ಕೋರ್ RCB ಫ್ಯಾನ್ ಟು ಗೋ ದೇರ್ ಅಂಡ್ ವಾಚ್? No. So in that terms what I believe is, ನೀವು 1 ವಾರ ಪೋಸ್ಟ್ಪೋನ್ ಮಾಡೋದಲ್ಲ, ಬೇಕಿದ್ರೆ 1 ತಿಂಗಳೇ ಪೋಸ್ಟ್ಪೋನ್ ಮಾಡಿ, ಬೇಜಾರಿಲ್ಲ. ಬಟ್ ಮೇಕ್ ಶೋರ್ ದ ಮ್ಯಾಚಸ್ ಹ್ಯಾಪನ್ ಅಟ್ ದ ರೈಟ್ ಪ್ಲೇಸಸ್. ಅಂದ್ರೆ ಬೆಂಗಳೂರು, ಮುಂಬೈ ಈ ತರ ಈ ಸರೌಂಡಿಂಗ್ ಅಲ್ಲಿ ಆದ್ರೆ ನಮಗೂ ಚೆನ್ನಾಗಿರುತ್ತೆ, ಅಭಿಮಾನಿಗಳು ಹೋಗಿ ನೋಡಬಹುದು. ಅಂಡ್ ಇದೆಲ್ಲಾನು ಮಾಡೋದು ಕಂಟ್ರಿ ಸೇಫ್ ಆದ್ಮೇಲೆ ಮಾಡಿ. ನೀವೀಗ ಇಲ್ಲಿ ಕಂಟ್ರಿಯಲ್ಲಿ ಕೊತ್ತ ಕುದೀತಿರುತ್ತೆ, ನೀವು ನಿಮ್ಮ ಒಂದು ಅದೇನಂತಾರೆ ಚಾಳಿಗೋಸ್ಕರ ಎಲ್ರು ತೆಗ್ಬಿಟ್ಟು ಅಲ್ಲಿ ದುಬೈ ಕಳ್ಸ್ಬಿಟ್ಟು ಅಥವಾ ಇಂಗ್ಲೆಂಡ್ ಕಳ್ಸ್ಬಿಟ್ಟು ಅಲ್ಲಿ ಮ್ಯಾಚ್ ಆಡಿಸ್ತಾ ಇರ್ತೀರಾ. ಇಲ್ಲೇನ್ ಮಾಡೋದು? ಇಲ್ಲೂ ಈಗ ವಿರಾಟ್ ಕೊಹ್ಲಿ ಅಲ್ಲಿ ಹೋದ್ರೆ ಓಕೆ, ಗಂಡ ಹೆಂಡತಿ ಇಬ್ರು ಹೋಗ್ತಾರೆ. ಅವ್ನ ರಿಲೇಟಿವ್ಸ್ ಇಂಡಿಯಾದಲ್ಲೇ ಇರಲ್ವಾ? ವಿರಾಟ್ ಕೊಹ್ಲಿ ತಲೆಯಲ್ಲಿ ಟೆನ್ಷನ್ ಇರಲ್ವಾ? ಎಲ್ಲಿ ಬಾಂಬ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇರುತ್ತೆ, ಆಬ್ವಿಯಸ್ಲಿ ಇರುತ್ತೆ ಬಾಸ್, ಯಾಕಿರಲ್ಲ ಹೇಳಿ? ಅದರಿಂದ ಐ ವುಡ್ ಸೇ ಎಲ್ಲ ಸೇಫ್ ಆದ್ಮೇಲೆ ಇಲ್ಲಿ ಎಲ್ಲಿದೆ ಇಲ್ಲೇ ಕಂಟಿನ್ಯೂ ಮಾಡ್ಬಿಟ್ಟು ಮುಗಿಸ್ಬಿಡಿ. ಓಕೆ, ನೌ ಲೆಟ್ಸ್ ಕಮ್ ಟು ದ ಒನ್ ಮೋರ್ ಪಾರ್ಟ್ ಆಫ್ ದಿಸ್. ಓಕೆ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಏನಂತಂದ್ರೆ ಇವರು ಆಲ್ರೆಡಿ ಈಗ ಟಿಕೆಟ್ ಬುಕಿಂಗ್ಸ್ ಮಾಡಿದ್ದಾರೆ. ಇದ್ರದ್ದೀಗ ಏನ್ ಕತೆ, ರಿಫಂಡ್ ಆಗತ್ತಾ ಅಥವಾ ಎಲ್ಲಾದ್ರೂ ರೀಲೊಕೇಟ್ ಮಾಡಿದ್ರೆ ಏನಾಗುತ್ತೆ ಅದು ಗೊತ್ತಿಲ್ಲ, ಪಾಸ್ ಅಲ್ಲಿ ಇದೆ. ಆಲ್ರೆಡಿ ಅದೇನು ಒಂದು 3-4 ಇದು ಆಲ್ರೆಡಿ ಸೆಲ್ ಆಗ್ಬಿಟ್ಟಿದೆ, ಆನ್ಲೈನ್ ಬುಕಿಂಗ್ ಮಾಡ್ಬಿಟ್ಟವ್ರೆ. ಒಂದು ಎರಡನೇದು, ನೀವೀಗ ಬೇರೆ ಕಡೆ ಮಾಡೋದ್ರಿಂದ ಹೌ ವಿಲ್ ಯು ಪ್ಲಾನ್ ದ ಟಿಕೆಟಿಂಗ್ ದಿಸ್ ಥಿಂಗ್? ಅವ್ರದ್ದು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ? ಅದು ಒಂದು ಪ್ರಶ್ನೆ ಬರುತ್ತೆ. ಅಂಡ್ ಫೈನಲಿ
ನಂದು ಒಂದು ಮೇಜರ್ ಪ್ರಶ್ನೆ ಏನಂದ್ರೆ ಈ ಸ್ಟೇಕ್ ಹೋಲ್ಡರ್ಸ್ ಅವ್ರು ಹಾಕಿರೋ ದುಡ್ಡನ್ನ ಹೆಂಗ್ ವಾಪಸ್ ತೆಗಿತಾರೆ ಅನ್ನೋದು. ಬಿಕಾಸ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಒಂದಿಷ್ಟು ಹೋಗುತ್ತೆ, ಜಿಯೋ ಅದು ಇದು ಏನು ಸ್ಟ್ರೀಮಿಂಗ್ ರೈಟ್ಸ್ ಹೋಗುತ್ತೆ. ಈಗ ನೀವು ಇದನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಏನೋ ಮಾಡಿದೀರಾ, ಬಟ್ ಸಸ್ಪೆಂಡ್ ಮಾಡಿರೋದನ್ನ ರಿಕವರ್ ಮಾಡ್ಕೊಳ್ಳೋದು ಹೆಂಗೆ? ದಟ್ ವಿಲ್ ಡೆಫಿನೆಟ್ಲಿ ಬಿ ಅ ಚಾಲೆಂಜ್ ಆಕ್ಚುಲಿ. ಸೊ ಇವೆಲ್ಲ ಆಂಗಲ್ಸ್ ಗಳನ್ನ ಯೋಚನೆ ಮಾಡ್ಬಿಟ್ಟು ಐ ಥಿಂಕ್ BCCI ಶುಡ್ ಕಮ್ ಟು ಅ ವೆರಿ ವ್ಯಾಲಿಡ್ ಅಂಡ್ ಫೀಸಿಬಲ್ ಡಿಸಿಷನ್ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವುಡ್ ಪರ್ಸನಲಿ ಸಜೆಸ್ಟ್ ಹೈ ಸೆಕ್ಯೂರಿಟಿ ಅಲರ್ಟ್ ಟು ಬಿ ಡನ್ ಇನ್ ಆಲ್ ದ 5-star and 7-star ಹೋಟೆಲ್ಸ್ ಇನ್ ಅಂಡ್ ಅರೌಂಡ್ ಇಂಡಿಯಾ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಯಾಕಂದ್ರೆ ಎಲ್ಲರೂ ಹೊತ್ತು ದೊಡ್ಡ ದೊಡ್ಡ ಸ್ಟಾರ್ಸ್ ಸೆಲೆಬ್ರಿಟೀಸು ಅವರೆಲ್ಲ ಈ ತರ ಸ್ಟಾರ್ ಹೋಟ್ಲ್ಸ್ ಅಲ್ಲೇ ಇರೋದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಬಾಂಬ್ ಬಿದ್ರೆ ಅಲ್ಲಿಗೆ ಬೀಳುತ್ತೆ. ಸೊ ಹುಷಾರಾಗಿರಿ. ಐ ಮೀನ್ ನ್ಯಾಷನಲ್ ಸೆಕ್ಯೂರಿಟಿ ಇಸ್ ಫಸ್ಟ್. ಅಂಡ್ ಐ ವುಡ್ ಆಲ್ಸೋ ಸಜೆಸ್ಟ್ ನರೇಂದ್ರ ಮೋದಿ ಅವರೇ ಆದ್ರೆ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಅನೌನ್ಸ್ ಮಾಡ್ಬಿಡಿ. ಇದಿಷ್ಟು ನನ್ನ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಅಭಿಪ್ರಾಯ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನನ್ನ ವಿಚಾರಗಳನ್ನ ಇನ್ನೊಂದಿಷ್ಟು ಜನಕ್ಕೆ ವಾಯ್ಸ್ ಮಾಡಿ. ಅಂಡ್ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ವಿಲ್ ಟಾಕ್ ಮೋರ್ ಡೀಟೇಲ್ಡ್ ಅಬೌಟ್ ದ ಸಿಂಧೂರ್ ಅಟ್ಯಾಕ್ ಅಂಡ್ ಆಲ್ಸೋ ಪಹಲ್ಗಾಮ್ ಅಟ್ಯಾಕ್. ನಮಸ್ಕಾರ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು.